ನಾವೇ ಹೇಳ್ತೀವಿ. ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿರಿ. ತೌಫಿಕ್ ಅವರೇ, ಮೇಡಮ್ ಕಂಗ್ರಾಟ್ಸ್, ನಿಮಗೆ ಗಂಡು ಮಗು ಆಗಿದೆ. ಥ್ಯಾಂಕ್ ಯು ಮೇಡಮ್. ನಜಿಯಾ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ನೀವು ಬಂದು ನೋಡ್ಬೋದು. ಯಾ ಅಲ್ಲಾ, ರಾಜ್ಯದ ಯಾವುದೋ ಮೂಲೆಯಿಂದ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದವರಲ್ಲಿ ತೌಫಿಕ್ ಕೂಡ ಒಬ್ಬ. ತನ್ನ ಹೆಂಡತಿ ನಾಜಿಯಾ ಜೊತೆ ಬೆಂಗಳೂರಿಗೆ ಬಂದ ತಕ್ಷಣ ಒಂದು ಕಡೆ ಕೆಲಸಕ್ಕೆ ಸೇರ್ಕೋತಾನೆ. ಹೇಗೋ ಒಂದು ಕಡೆ ಕೆಲಸ ಸಿಕ್ಕಿ ನೆಲೆ ಕಂಡ್ಕೊಂಡು 1 ವರ್ಷದಲ್ಲೇ ನಾಜಿಯಾ ಪ್ರೆಗ್ನೆಂಟ್ ಆಗ್ತಾಳೆ. ತೌಫಿಕ್ ಮತ್ತು ನಾಜಿಯಾ ಆಸೆ ಪಟ್ಟ ಹಾಗೆ ಅವ್ರಿಗೊಂದು ಗಂಡು ಮಗು ಕೂಡ ಆಗುತ್ತೆ. ಅರೆ, ಎಲ್ಲ ಚೆನ್ನಾಗಿದೆಯಲ್ಲ. ಈ ಕಥೆನ ಯಾಕೆ ನಮಗೆ ಹೇಳ್ತಿದ್ದೀರಾ ಅಂತ ಅನ್ಕೋತಿದ್ದೀರಾ? ಮುಂದೆ ಏನಾಗುತ್ತೆ ನೀವೇ ನೋಡಿ. अरे नको नको नजिया, रेस्ट करो तुम, कोई बात नहीं. देखो जी, बच्चा कितना प्यारा है. हाँ रशीदा, बिल्कुल अपनी बाप की जैसा है. अरे नहीं नहीं, ये तो अपने माँ पर गया है. ತೌಫಿಕ್ ನೋಡು, ನಿಂಗೆ ಇನ್ನ ಜವಾಬ್ದಾರಿ ಜಾಸ್ತಿ ಆಯಿತು. ತಾಯಿ ಮಗು ಆರೈಕೆನ ನೀನೇ ಮಾಡಬೇಕು. ಭಾಯ್ ಸಾಬ್, ನೀವೆಲ್ಲ ಇರುವಾಗ ನನಗೆ ಯಾವ ಚಿಂತೆ? ಡಾಕ್ಟರ್ ನಿಮ್ಮನ್ನ ಕರೀತಿದ್ದಾರೆ. ಹಾಂ ಸರಿ, ಬಂದು. ಭಾಯ್ ಸಾಬ್, ಒಂದು ನಿಮಿಷ, ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ಬಿಡ್ತೀನಿ. ನಜಿಯಾ ಸರ್, ಬರೋಕ್ಕೆ ಹೇಳಿದ್ರಂತೆ. ಹಾಂ, ಬನ್ನಿ ಕೂತ್ಕೊಳ್ಳಿ. ಏನು ಸರ್ ವಿಷಯ? ನಥಿಂಗ್ ಸೀರಿಯಸ್ ತೌಫಿಕ್. ನಿಮ್ಮ ಹೆಂಡತಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಡೆಲಿವರಿಲೂ ಏನೂ ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಮಗು ಹೆಲ್ತಿಯಾಗೇ ಇದೆ. ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವೀಕ್ ತನಕ ಇರ್ಬೋದು, ಇಲ್ಲಾಂದರೆ ನಾಳೆನೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು. ಸರಿ ಸರ್, ನಾನು ನಜಿಯಾ ಜೊತೆ ಮಾತಾಡಿ ನಾಳೆ ಹೇಳ್ತೀನಿ. ಹಾಂ, ಮತ್ತೆ ನಾನು ಮೀಟ್ ಮಾಡೋ ಅವಶ್ಯಕತೆ ಇಲ್ಲ. ನರ್ಸ್ಗೆ ಹೇಳಿದ್ರೆ ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಸರಿ ಸರ್. ಹಾಂ, ಹೋಗುವಾಗ ಮತ್ತೆ ಯಾವಾಗ ಚೆಕಪಿಗೆ ಬರಬೇಕು ಅಂತಲೂ ನರ್ಸ್ ಹತ್ರ ಕೇಳ್ಕೊಂಡೋಗಿ. ಥ್ಯಾಂಕ್ ಯು ಸರ್. ಹೇ ಬಾಯ್ ಸಾಬ್, ಯಾಕೆ ಇಷ್ಟು ಬೇಗ ಹೊರಟ್ಬಿಟ್ರಿ? ಅಲ್ಲ, ನಜಿಯಾನ ನೋಡೋದಕ್ಕೆ ಯಾರೋ ಲೇಡಿ ಡಾಕ್ಟರ್ ಬಂದರು, ಅದಕ್ಕೆ ಹೊರಟ್ವಿ. ಹೇಗೇನು ನಾಳೆ ಬರ್ತೀವಲ್ಲ, ಮಿಲ್ತೆ. ಹೇಗೆ? ತೌಫಿಕ್ ಭಾಯ್, ನಿಮ್ಮ ಮಗು ನಮಗೂ ಮಗು ಇದ್ದಾಗಲೇ. ನಾಜಿಯಾಗಾಗ್ಲಿ ಅಥವಾ ಮಗುಗಾಗ್ಲಿ ಏನಾದರೂ ಬೇಕಿದ್ರೆ ಹಮ್ಸೆ ಪೂಚೋ, ಸಂಕೋಚ ಪಟ್ಕೋಬೇಡಿ. तौफीक, फिर से बेटा मुबारक. शुक्रिया जी. बेटा मुबारक जी. शुक्रिया जी. मिलते हैं. ठीक है भाई. हाँ ठीक है, चल. ಪುಟ್ಟ, ಇನ್ನೂ ಮಲಗಿದ್ಯಾ? ನಜಿಯಾ? ಓ, ಮಲಗಿದಾಳೆ. ನೀನು ಹೀಗೆ ಮಲಗಿರು, ನಾನು ನಮಾಜ್ ಮಾಡ್ಕೊಂಡ್ಬರ್ತೀನಿ.
नजिया 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 इधर नजिया बच्चा किधर गया नजिया आंखें खोल नजिया बच्चा किधर गया क्या बोल रहे है तू डॉक्टर अथवा नर्स ಏನಾದ್ರು ಬಂದು ತಗೊಂಡೋದ್ರಾ मेरी बच्चा ನೀವೇನ್ರಿ ಫೋನ್ ಮಾಡಿದ್ದು? ಹ್ಞೂ ಸರ್, ಕಾಣೆ ಆಗಿರೋದು ನನ್ನ ಮಗುನೇ ಸರ್. ದಯವಿಟ್ಟು ಏನಾದರೂ ಮಾಡಿ ಸರ್. ಓಕೆ, ತೋರ್ಸಿ ನಡೀರಿ. ಇಲ್ಲೇ ನನ್ನ ಹೆಂಡತಿ ಪಕ್ಕನೇ ಮಲಗಿತ್ತು ಸರ್. ಬನ್ನಿ ಸರ್, ಬನ್ನಿ. ಸಮಾಧಾನ ಮಾಡ್ಕೊಮ್ಮ. ನೋಡು, ನೀನು ಇಂಥ ಟೈಮಲ್ಲಿ ಕಣ್ಣೀರು ಹಾಕ್ಬಾರ್ದು, ಎಲ್ಲ ಸರಿ ಹೋಗುತ್ತೆ. 10 ನಿಮಿಷ, ಕೇವಲ 10 ನಿಮಿಷ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ನನ್ನ ಮಗು ಕಾಣಿಸ್ತಿಲ್ಲ. ಆಸ್ಪತ್ರೆಯಲ್ಲಿ ಯಾರನ್ನ ಕೇಳಿದ್ರು ಯಾರು ಏನು ಹೇಳ್ತಿಲ್ಲ. ನೀವು ನನ್ನ ಮಗು ನೋಡಿದ್ರಾ? ನೀವು ನೋಡಿದ್ರಾ? ಪ್ಲೀಸ್ ಹೇಳಿ. ಸಮಾಧಾನ ಮಾಡ್ಕೊಮ್ಮ. ಹಾಳಾದ ನಿದ್ದೆ ಮಾಡಿಲ್ಲ ಅಂದಿದ್ರೆ ನನ್ನ ಮಗು ಕಾಣೆ ಆಗ್ತಾನೆ ಇರಲಿಲ್ಲ. ಸರ್ ಸರ್, ಆ ಮಗು ಮಿಸ್ಸಿಂಗ್ ಕೇಸ್ ಇದೆಯಲ್ಲ? ಅಯ್ಯೋ ಗೊತ್ತು ರೀ, ಆ ಸೆಕ್ಯೂರಿಟಿ ಎಲ್ಲ ಹಾಳಾಗೋದ್ನ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತಾರೆ. ಸರ್, ವಿಷಯ ಅದಲ್ಲ ಸರ್. ಗೊತ್ತು ಗೊತ್ತು, ನಾನು DH ಅವ್ರ ಫೋನ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಆಗ್ಲಿಂದ ಲೈನ್ ಬಿಸಿ ಬರ್ತಾ ಇದೆ. ಮೊದಲು ಅವ್ರಿಗೆ ರಿಪೋರ್ಟ್ ಮಾಡೋಣ, ಅವ್ರು ಏನು ಹೇಳ್ತಾರೋ ಹಾಗೆ ಮಾಡೋಣ. ಆದರೆ ಮಾಡಬೇಕಾಗಿರೋದನ್ನೆಲ್ಲ ಈಗಾಗಲೇ ಮಾಡಾಗ ಹೋಗಿದೆ ಸರ್. ಆ ಮಗುವಿನ ತಂದೆ ಪೊಲೀಸರಿಗೆ ಫೋನ್ ಮಾಡಿದ್ದ ಅನ್ಸುತ್ತೆ. ಪೊಲೀಸರು ವಾರ್ಡ್ಗೆ ಬಂದಿದ್ದಾರೆ ಸರ್. ಹೌದಾ? ಹೌದು. ಸಮಾಧಾನ ಮಾಡಿ. ಮಗು ಕಾಣೆಯಾದಾಗ ನೀವೆಲ್ಲಿದ್ರಿ? ಸರ್, ನಾನು ನಮಾಜ್ ಮಾಡಕ್ಕಂತ ಕೆಳಗೆ ಹೋಗಿದ್ದೆ ಸರ್. ಹೋಗ್ಬೇಕಾದ್ರೆ ತಾಯಿ ಮತ್ತೆ ಮಗು ಇಬ್ರು ಇಲ್ಲ ಮಲಗಿದ್ರು ಸರ್. ವಾಪಸ್ ಬಂದು ನೋಡಿದ್ರೆ ಮಗು ಕಾಣೆ ಹೋಗಿತ್ತು ಸರ್. ಅವ್ರು ಬರೋವರೆಗೂ ನಿಮ್ಗೆ ಎಚ್ಚರನೇ ಆಗಿರ್ಲಿಲ್ವಾ? ಇಲ್ಲ ಸರ್, ಇವ್ರು ಬಂದು ಎಬ್ಬಿಸ್ದಾಗಲೇ ನನಗೂ ಎಚ್ಚರ ಆಗಿದ್ದು. ಆಗಲೇ ನನಗೂ ಗೊತ್ತಾಗಿದ್ದು ನನ್ನ ಮಗು ಇಲ್ಲ ಅಂತ. ನಮಸ್ತೆ ಇನ್ಸ್ಪೆಕ್ಟರ್. ಹಾಂ, ನಮಸ್ತೆ. ನಾನು ಈ ಹಾಸ್ಪಿಟಲ್ ಇನ್ಚಾರ್ಜ್. ನಿಮಗೆ ಮಗು ಕಾಣೆಯಾಗಿದ್ರ ಬಗ್ಗೆ ಗೊತ್ತಿರಬೇಕಲ್ಲ? ಈ ಮಗು ಮಿಸ್ ಆಗಿದೆ ಅಂತ ಇವ್ರು ಬಂದು ಹೇಳಿದ ಮೇಲೆ ನಂಗೆ ಗೊತ್ತಾಗಿತ್ತು. ನೀವು ಒಳಗಡೆ ಬರುವಾಗ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡೋದನ್ನು ಗಮನಿಸಿದ್ರಾ? ಸರ್, ಒಂದು 2 ನಿಮಿಷ ನಿಮ್ಮ ಜೊತೆ ಮಾತಾಡ್ಬೋದಾ? ಕೃಷ್ಣಮೂರ್ತಿ, ಎಲ್ಲರೂ ಸ್ಟೇಟ್ಮೆಂಟ್ ತಗೊಳ್ಳಿ. ನೀವು ಈ ಏರಿಯಾಗೆ ಹೊಸ ಇನ್ಸ್ಪೆಕ್ಟರ್ ಅನ್ಸುತ್ತೆ? ಹೌದು, ಬಂದು 1-2 ವಾರ ಆಯಿತು. ಹೌದು, ನಾನು ಹೊಸಬ ಅಂತ ನಿಮಗೆ ಗೊತ್ತು? ಏನು ಇನ್ಸ್ಪೆಕ್ಟರ್ ಈಗ ಕೇಳ್ತಾ ಇದ್ದೀರಾ? ನಾವು ನಿಮ್ಮ ಹತ್ರ ಬರದೇ ಹೋದ್ರು ನೀವು ನಮ್ಮನ್ನು ಹುಡುಕೊಂಡು ಬರಲೇಬೇಕಲ್ಲ. ಅಂದರೆ ಈ ಆಕ್ಸಿಡೆಂಟ್ ಕೇಸು, ಬರ್ನಿಂಗ್ ಕೇಸು, ಅಟೆಂಪ್ಟ್ ಟು ಸುಸೈಡು, ಸಣ್ಣ ಪುಟ್ಟ ಗಲಾಟೆ ಕೇಸ್ಗಳಲ್ಲಿ ಹಾಸ್ಪಿಟ್ಲಿಗೆ ನೀವು ಹುಡುಕೊಂಡು ಬರಲೇಬೇಕು ನೋಡಿ, ಅದಕ್ಕೆ. ಬೈ ದ ವೇ, ನೆಕ್ಸ್ಟ್ ವೀಕ್ ನನಗೆ ಪ್ರಮೋಷನ್ ಡ್ಯೂ ಇದೆ. ಐ ಆಮ್ ಗೋಯಿಂಗ್ ಟು ಬಿ ಸೀನಿಯರ್ ಸರ್ಜನ್. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತೀರಾ ಅಂತ ತಿಳ್ಕೊಬೋದಾ? ಏನಿಲ್ಲ ಇನ್ಸ್ಪೆಕ್ಟರ್, ಇದೆಲ್ಲ ಹೊರಗಡೆ ಬಂದರೆ ನನ್ನ ಪ್ರಮೋಷನ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಈಗ ನೀವು ನನಗೆ ಹೆಲ್ಪ್ ಮಾಡಿದ್ರೆ ನಾನು ಮುಂದೆ ನಿಮಗೆ ಬೇಕಾದಾಗ ಹೆಲ್ಪ್ ಮಾಡ್ತೀನಿ. ಎಷ್ಟೇ ಆದರೂ ನಾವು ನೀವು ಒಂದೇ ಸಿಸ್ಟಮ್ ಕೆಳಗಡೆ ವರ್ಕ್ ಮಾಡೋರು, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು. ಡಾಕ್ಟರ್, ಅಲ್ಲಿ ಒಬ್ಬ ತಾಯಿ ತನ್ನ ಮಗುನ ಕಳ್ಕೊಂಡು ಒದ್ದಾಡ್ತಿದ್ರೆ ನಿಮಗೆ ನಿಮ್ಮ ಸೇಫ್ಟಿ ಮುಖ್ಯನಾ? ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿ ಹೆಲ್ಪ್ ಫ್ರಮ್ ಮೀ ರಿಗಾರ್ಡಿಂಗ್ ದಿಸ್. ಬೈ ದ ವೇ, ನಾಳೆ ನಿಮ್ಮ ಹಾಸ್ಪಿಟಲ್ ಸ್ಟಾಫ್ ಎಲ್ಲ ಸ್ಟೇಷನ್ ಬರಬೇಕಾಗುತ್ತೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ. ಐ ಆಮ್ ವೆರಿ ಸಾರಿ. ಎಲ್ಲ ಸರಿ ಇದ್ದಿದ್ರೆ ಇವತ್ತು ಡಿಸ್ಚಾರ್ಜ್ ಆಗಿ ಮಗುನು ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಸರ್. ಆದರೆ
ಮಗುನು ಕಳ್ಕೊಂಡು ಇವತ್ತಿಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ. ನಿಮಗೆ ಕೈ ಮುಗಿತೀನಿ ಸರ್, ಹೇಗಾದರೂ ಮಾಡಿ ನನ್ನ ಮಗನ ಹುಡ್ಕೊಡ್ತೀರಾ? ಅದು ಹುಟ್ಟಾಗ ಅಳ್ತಿದ್ದ ಧ್ವನಿ ನನ್ನ ಕಿವಿಲಿ ಇನ್ನೂ ಗುಯ್ಗುಡ್ತಿದೆ. ಸರ್, ಇವಳು ಅವತ್ತಿಂದ ಊಟ ನಿದ್ರೆ ಯಾವುದನ್ನು ಸರಿಯಾಗಿ ಮಾಡ್ತಿಲ್ಲ. ಇವಳಿಗೆಲ್ಲಿ ಏನಾಗುತ್ತೋ ಅಂತ ನನಗೆ ಭಯ ಆಗಕ್ಕೆ ಶುರು ಆಗಿಬಿಟ್ಟಿದೆ ಸರ್. ನೋಡಿ, ಇಂಥ ಟೈಮಲ್ಲಿ ನೀವು ಧೈರ್ಯ ಕಳ್ಕೊಂಬಿಡಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆನೂ ಅಲರ್ಟ್ ಮಾಡಿದ್ದೀವಿ. ಒಂದಂತೂ ಸತ್ಯ, ನಿಮ್ಮ ಮಗು ನಿಮ್ಗೆ ಸಿಗೋ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್, ಆ ಅಲ್ಲ ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ನಿಮ್ಗೆ ಆಗದವ್ರು ಯಾರಾದರೂ ಇದ್ದಾರಾ, ಅಥವಾ ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಇಲ್ಲ ಸರ್. ಸರಿ, ನೀವಿನ್ನು ಹೊರಡಿ. ಏನಾದರೂ ವಿಷಯ ಗೊತ್ತಾದರೆ ತಿಳಿಸ್ತೀನಿ. ಸರಿ ಸರ್. ಸರ್, ಇದೇನಾದರೂ ಚೈಲ್ಡ್ ಟ್ರಾಫಿಕಿಂಗ್ ಕೇಸ್ ಇರ್ಬೋದಾ ಸರ್? ನನಗೂ ಅದೇ ಭಯ ಕಾಡ್ತಿದೆ. ನಮ್ಮ ಇನ್ಫಾರ್ಮರ್ಸ್ಗೆಲ್ಲ ಅಲರ್ಟ್ ಮಾಡಿ. ಸರಿ ಸರ್. ನಜಿಯಾ, ಕ್ಯಾ ಹುವಾ ನಜಿಯಾ? ಯಾಕೆ ಹೀಗೆ ಕೂತಿದ್ಯಾ? ಮನೆ ಬಾಗ್ಲು ಬೇರೆ ತೆಗ್ದೇ ಇದೆ. नजिया, मैं तुमको कितनी बार बोल चुका हूँ, ಈಗ ಊಟ ತಿಂಡಿ ಬಿಟ್ಟು ಅಳ್ತಾ ಕೂತ್ರೆ ಕಳ್ದೋಗಿರೋ ನಮ್ಮ ಬೇಟ ವಾಪಸ್ ಬರಲ್ಲ. ಅಲ್ಲ ಪೇ ಭರೋಸಾ ರಕ್ಕೋ. ಆ ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ, ನಮ್ಮ ಬೇಟನ ನಮ್ಗೆ ವಾಪಸ್ ಹುಡುಕಿ ಕೊಟ್ಟೇ ಕೊಡ್ತಾರೆ. ಸಮಾಧಾನ ಮಾಡ್ಕೊ ನಜಿಯಾ. ಸರ್, ನೀವು ಹೇಳ್ದಾಗ ಹಾಸ್ಪಿಟಲಲ್ಲಿ ಎಲ್ಲ ಸ್ಟಾಫನ್ನು ವಿಚಾರಿಸಿದೆ ಸರ್. ಗುಡ್. ಯಾರನ್ನೂ ಬಿಟ್ಟಿಲ್ಲ ತಾನೆ? ಇಲ್ಲ ಸರ್, ಯಾರನ್ನೂ ಬಿಟ್ಟಿಲ್ಲ. ಡಾಕ್ಟ್ರನ್ನು ಸೇರಿಸಿ ಎಲ್ಲ ಸ್ಟಾಫನ್ನು ವಿಚಾರಿಸಿದ್ವಿ. ಓಕೆ, ಕಮಿಂಗ್ ಟು ದ ಪಾಯಿಂಟ್. ಎನಿ ಇನ್ಫಾರ್ಮೇಷನ್? ನೋ ಯೂಸ್ ಸರ್. ಆ ಡಾಕ್ಟ್ರ್ ಹೇಳ್ದಂಗೆ ಆ ಹಾಸ್ಪಿಟಲಲ್ಲಿ ಇಲ್ಲಿವರೆಗೂ ಈ ಥರದ್ದು ಯಾವುದೇ ಕೇಸ್ ಆಗಿರಲಿಲ್ವಂತೆ ಸರ್. ಇದೇ ಫಸ್ಟ್ ಟೈಮ್ ಅಂತೆ ಸರ್. ಆದರೆ ಲಾಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಕ್ರೈಮ್ ಆದಮೇಲೂ ನಾವು ಆ ಕಳ್ಳರನ್ನ ಹಿಡಿಲಿಲ್ಲ ಅಂದರೆ ಅವರು ಆ ಜಾಗನೇ ಟಾರ್ಗೆಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವುದಕ್ಕೂ ಆ ಆಸ್ಪತ್ರೆ ಮೇಲೆ ಒಂದು ಕಣ್ಣಿಡಿ. ಸರಿ ಸರ್. ಸರ್, ಹಾಸ್ಪಿಟಲ್ ಮಗು ಮಿಸ್ಸಿಂಗ್ ಕೇಸಲ್ಲಿ ಒಂದು ಲೀಡ್ ಸಿಕ್ಕಿದೆ ಸರ್. ಮಗು ಮಿಸ್ ಆಗಿದ್ದೇನೆ ಒಬ್ಬ ಲೇಡಿ ಬುರ್ಕಾ ಹಾಕೊಂಡು ಒಂದು ಮಗುನ ಎತ್ಕೊಂಡು ಹಾಸ್ಪಿಟ್ಲ ಹಿಂಭಾಗದ ರೋಡಲ್ಲಿ ಹೋಗ್ತಾ ಇದ್ದಂತೆ ಸರ್. ಗುಡ್. ನಿಮ್ಗೆ ಯಾರು ಹೇಳಿದ್ದನ್ನ? ಅಕ್ಕಪಕ್ಕದವ್ರನ್ನ ವಿಚಾರಿಸಿದ್ದು ನಮ್ಮ ಪಿ ಸಿಗೆ ಹೇಳಿದ್ದೆ. ಅವ್ರನ್ನ ವಿಚಾರಿಸುವಾಗ ಒಬ್ಬ ತಳ್ಳ ಗಾಡಿಯವನು ಈ ಇನ್ಫಾರ್ಮೇಷನನ್ನು ಕೊಟ್ಟನಂತೆ ಸರ್. ಕಡೆಗೂ ಒಂದು ಲೀಡ್ ಸಿಕ್ತಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ ಕರೆಸಿ. ಸರಿ ಸರ್. ಸರ್, ನನ್ನ ಮಗನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನನ್ನ ಮಗ ಸಿಕ್ಕದ್ನಾ? ಎಲ್ಲಿದ್ದಾನೆ ಅವನು? ಹೇಗಿದ್ದಾನೆ? ನಜಿಯಾ ಅವರೇ, ಸಮಾಧಾನ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಿ? ಸರ್, ನೀವು ನಮ್ಮನ್ನು ಸ್ಟೇಷನ್ಗೆ ಬರಬೇಕು ಅಂತ ಕರೆಸಿದ ತಕ್ಷಣ ಇವಳಿಗೆ ತುಂಬ ಖುಷಿ ಆಗಿಬಿಡ್ತು ಸರ್. ನಮ್ಮ ಮಗುನೇ ಸಿಕ್ಬಿಡ್ತು, ಅದಕ್ಕೋಸ್ಕರ ನೀವು ನಮ್ಮನ್ನು ಕರೆದಿದ್ದೀರಾ ಅಂತ ಅಂದ್ಕೊಂಡು ಒಂದೇ ಉಸಿರಲ್ಲಿ ಇವಳು ಇಲ್ಲಿ ಬಂದ್ಲು ಸರ್. ನೀವು ಕೊಟ್ಟು ಮಾತನ್ನು ಉಳಿಸ್ಕೊಂಡು ಬಿಟ್ರಿ ಸರ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಸಾರಿ, ನಿಮ್ಮ ಮಗು ಇನ್ನೂ ಸಿಕ್ಕಿಲ್ಲ. ಬೇಜಾರು ಮಾಡ್ಕೋಬೇಡಿ. ಆದರೆ ನಮಗೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಏನೋ? ಏನು ಇನ್ಫಾರ್ಮೇಷನ್ ಸರ್? ನಿಮ್ಮ ಮಗು ಮಿಸ್ ಆದ ದಿನಾನೇ ಆಸ್ಪತ್ರೆ ಹಿಂಭಾಗ ಯಾರೋ ಲೇಡಿ ಬುರ್ಕಾ ಹಾಕ್ಕೊಂಡು ಮಗುನ ಎತ್ಕೊಂಡು ಹೋಗ್ತಿದ್ರಂತೆ. ಈ ವಿಷಯ ನನಗೆ ಗೊತ್ತಾದ ಮೇಲೆ ಇದನ್ನು ಯಾರು ಮಾಡಿರ್ಬೋದು ಅಂತ ನಿಮ್ಗೆ ಗೊತ್ತಾಗ್ಬೋದೇನೋ ಅಂತ ನಿಮ್ಮನ್ನು ಕರೆಸ್ತೆ. ಹಾಗಿದ್ರೆ ಇದು ಅವ್ರದ್ದೇ ಕೆಲಸ ಸರ್. ಅವತ್ತು
ನಾನು ನಮಾಜ್ ಮಾಡೋಕ್ಕೆ ಹೋದಾಗ ರೀ ಒಂದ್ಸಲ ಕೇಳಕ್ಕೆ ಏನ್ ತೊಂದ್ರೆ ನಿಮ್ಗೆ? ಮೆಲ್ಲಗೆ ಮಾತಾಡು, ಹಾಸ್ಪಿಟಲ್ ಇದು. ಅಲ್ಲ ರೀ, ಅವ್ರಿಗಿನ್ನ ಚಿಕ್ಕ ವಯಸ್ಸು, ಮಕ್ಳು ಮಾಡ್ಕೊಳಕ್ಕೆ ಟೈಮ್ ಇದೆ. ಆದ್ರೆ ನಮ್ಗೆ ಮಕ್ಳೇ ಆಗಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ. ರಶೀದಾ, ಯಾಕೆ ಮತ್ತೆ ಅದೇ ಮಾತು ನೆನ್ಸ್ಕೊಂಡು ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೋತೀಯ? ಅಲ್ಲ, ನಮಗೆ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ. ನಮ್ಮ ಭಾಳ ಇಷ್ಟ ಅನ್ನೋದು ನಾವು ತಿಳ್ಕೊಂಡು ಬದುಕಕ್ಕೆ ಕಲ್ತ್ಕೋಬೇಕು. ಅದೇ ನನಗೆ ಗೊತ್ತಿಲ್ಲ ರೀ, ನಾನು ನಜ ಹತ್ರ ಮಾತಾಡಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಅಲ್ಲ ರೀ, ಆ ಮಗು ನೋಡಕ್ಕೆ ಎಷ್ಟು ಮುದ್ದಾಗಿದೆ. ನನ್ಗೆ ಆ ಮಗು ಬೇಕೇ ಬೇಕು ಅಷ್ಟೇ. ಸರಿ, ಇವಾಗ ಮನೆಗೆ ಹೋಗೋಣ ಬಾ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅವ್ರು ನೋವಲ್ಲಿ ಹಾಗೆ ಮಾತಾಡಿರ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ಸರ್. ಆದರೆ ನೀವು ಹೇಳ್ತಿರೋದು ನೋಡಿದ್ರೆ ಪಕ್ಕಾ ಸಾಬ್ ಏ ಉನಿಕಾ ಕಾಮೆ. ನೀವು ಆ ಘಟನೆಯನ್ನು ಅವತ್ತೇ ನೆನಪು ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಆ ಮಗು ನಿಮ್ಮ ಹತ್ರ ಇರ್ತಿತ್ತು. ಅವ್ರು ಹೀಗೆ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸರ್. ನಿಮಗೆ ಅವ್ರ ಮನೆ ಗೊತ್ತಾ? ಗೊತ್ತು ಸರ್. ಓಕೆ, ಇಮಿಡಿಯೇಟಾಗಿ ಅವ್ರ ಮನೆ ತೋರಿಸಿ. ಕೃಷ್ಣಮೂರ್ತಿ, ಇವ್ರನ್ನ ಮನೆ ತಲುಪಿಸೋ ವ್ಯವಸ್ಥೆ ಮಾಡಿ. ಮನೆ ಹೋಗೋಣ. ಸರ್, ಇದೆ ಸರ್ ಅವ್ರ ಮನೆ. ಕೃಷ್ಣಮೂರ್ತಿ ನೋಡ್ರಿ. ಸರ್, ಲಾಕ್ ಆಗಿದೆ ಸರ್, ಒಳಗಡೆ ಯಾರೂ ಇಲ್ಲ ಅನ್ಸುತ್ತೆ. ತೌಫಿಕ್ ಸರ್, ನಿಮ್ಮ ಹತ್ರ ಅವ್ರ ನಂಬರ್ ಇದೆಯಾ? ಹ್ಞೂ ಸರ್. ಕೊಡಿ. 77. ಓಕೆ. The number you're calling is switched off right now. ಸರ್, ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ತೌಫಿಕ್ ಮತ್ತು ಇನ್ಸ್ಪೆಕ್ಟರ್ ಅವತ್ತು ಇರ್ಫಾನ್ ಮನೆಗೆ ಬೇಗ ಹೋಗಿದ್ದಿದ್ರೆ ಮಗು ಅಲ್ಲೇ ಸಿಕ್ಬಿಡ್ತಿತ್ತೇನೋ. ಆದರೆ ಇರ್ಫಾಕ್ ಮನೇನೂ ಖಾಲಿ ಮಾಡಿದ್ದ, ಅವ್ನ ಫೋನು ಸ್ವಿಚ್ ಆಫ್ ಆಗಿತ್ತು. ಇದಾದಮೇಲೆ ಇರ್ಫಾಕ್ ಮತ್ತು ರಾಶಿದಾಗೋಸ್ಕರ ಇನ್ಸ್ಪೆಕ್ಟರ್ ಎಲ್ಲ ಕಡೆ ಹುಡುಕಿಸ್ತಾರೆ. ಆದರೆ ಏನೂ ಪ್ರಯೋಜನ ಇಲ್ಲ. ತೌಫಿಕ್ ಮತ್ತು ನಾಜಿಯಾ ಮೊದಲು ದಿನ ಸ್ಟೇಷನ್ಗೆ ಹೋಗಿ ವಿಚಾರಿಸ್ತಿದ್ರು. ಆಮೇಲೆ ವಾರ, ತಿಂಗಳಿಗೊಂದ್ಸಲ ಸ್ಟೇಷನ್ಗೆ ಹೋಗ್ತಿದ್ರು. ಹೀಗೆ ನೋಡ್ತಾ 1 ವರ್ಷ 2 ವರ್ಷ ಕಳೆದೋಯ್ತು. ಆಮೇಲೆ ಒಂದಿನ ನಜಿಯಾ, ಹಾಂ, ಇಲ್ಲೇ ಬಟ್ಟೆ ತಗೋತಾ ಇದ್ದೀನಿ. ನಜಿಯಾ, ನೀನು ಡೆಲಿವರಿ ಆಗಿದ್ದ ಟೈಮಲ್ಲಿ ಆಸ್ಪತ್ರೆಯಿಂದ ಡಾಕ್ಟ್ರು ಕಾಲ್ ಮಾಡಿದ್ರು. ಅಲ್ಲಿರೋ ಮಗುಗೆ ಅರ್ಜೆಂಟಾಗಿ ಬಿ ನೆಗೆಟಿವ್ ಬ್ಲಡ್ ಬೇಕಂತೆ. ಹೇಗಿದ್ರು ನಿಂದು ಅದೇ ಬ್ಲಡ್ ಗ್ರೂಪ್ ಅಲ್ವಾ, ಹಾಗಾಗಿ ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನೀವೇನು ಹೇಳಿದ್ರಿ? ನಿನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ. ತುಂಬ ಯೋಚನೆ ಮಾಡಬೇಡ ನಜಿಯಾ, ನಮ್ಮ ಬೇಟ ಅಂತೂ ನಮಗೆ ವಾಪಸ್ ಸಿಗಲಿಲ್ಲ. ಇವಾಗ ಬೇರೆ ಮಗು ಜೀವನ ಉಳಿಸೋ ಒಂದೇ ಒಂದು ಅವಕಾಶ ಸಿಗ್ತಿದೆ ನಮಗೆ. ಒಪ್ಕೋ ನಜಿಯಾ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಕರೆಕ್ಟ್ ಟೈಮಿಗೆ ಬಂದು ನಮ್ಮ ಮಗುವಿನ ಪ್ರಾಣ ಉಳಿಸ್ಬಿಟ್ರಿ ನೀವು. ಅಯ್ಯಯ್ಯೋ, ನೀವು ತುಂಬ ದೊಡ್ಡ ಮಾತಾಡ್ತಿದ್ದೀರಾ. ನಿಮ್ಮ ಮಗುಗೆ ಬೇಕಾಗಿರೋದು ತುಂಬ ರೇರ್ ಬ್ಲಡ್ ಗ್ರೂಪ್. ನಮ್ಮ ನಜಿಯಾದು ಅದೇ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ಒಂದು ಸಣ್ಣ ಸಹಾಯ ಆಗಲಿ ಅಂತ ನಾವಿಲ್ಲಿ ಬಂದ್ವಿ ಅಷ್ಟೇ. ಸರ್, ಅದು ನಿಮ್ಮ ದೊಡ್ಡ ಗುಣ ಸರ್. ಈ ಕಾಲದಲ್ಲಿ ಇಂಥ ಮನಸ್ಥಿತಿ ಇರೋ ಜನ ಸಿಗೋದು ತುಂಬಾ ಕಡಿಮೆ. ನೀವು ಮಾಡಿರೋ ಸಹಾಯಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಆದರೂ ಅರೆ, ನಾವು ಇದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಮಗುನ ಕಳ್ಕೊಳ್ಳೋ ನೋವೇನಂತ ನಮ್ಮಿಬ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಮಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ. ಇದು ಬಿಟ್ಟು ಬೇರೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ನೀವೇ ಹೇಳಿ. ನಮ್ಮ ಕೈಲಾದರೆ ಖಂಡಿತ ಮಾಡ್ತೀವಿ. ಹಾಗಿದ್ರೆ ನಾನು ಆಗಾಗ ಬಂದು ಮಗು ನೋಡ್ಬೋದಾ?
ನಜಿಯಾ, ಅವಳ ಕೇಳಿದ್ಲಂತ ಬೇಜಾರು ಮಾಡ್ಕೋಬೇಡಿ. ನಮ್ಮ ಮಗು ಇದ್ದಿದ್ರೆ ಇವಾಗ ನಿಮ್ಮ ಮಗನಷ್ಟೇ ವಯಸ್ಸು. ಅದನ್ನೇ ನೆನ್ಪು ಮಾಡಿಕೊಂಡು ಹಾಗೆ ಕೇಳಿಬಿಟ್ಲು. ದಯವಿಟ್ಟು ಕ್ಷಮಿಸಿ ನಜಿಯಾ. ಒಂದು ನಿಮಿಷ. ಮಗುನ ಕಳ್ಕೊಂಡು ನೋವು ಏನು ಅಂತ ನಿಮ್ಮನ್ನು ನೋಡಿದ್ರೇನೆ ಅರ್ಥ ಆಗುತ್ತೆ. ನೋಡಿ, ನಿಮಗೆ ಬೇಕು ಅಂದಾಗೆಲ್ಲ ನೀವು ನಮ್ಮ ಮನೆಗೆ ಬರ್ಬೋದು, ನಮ್ಮ ಮಗು ಜೊತೆ ಆಟ ಆಡಬಹುದು. ಸರಿ ಮೇಡಮ್, ಸರಿ ಸರ್, ಬರ್ತೀವಿ. ನಜಿಯಾ, कौशिक उठो ना. ಬೆಳಿಗ್ಗೆನ ಎಲ್ಗೆ ಹೋಗ್ತಿದ್ಯಾ? ಇದೇನು ಹೊಸದಾಗಿ ಕೇಳ್ತಾ ಇದ್ದೀರಾ? ರಾಕಿ ನೋಡೋಕೆ ಹೋಗ್ತಾ ಇದ್ದೀನಿ. ನಜಿಯಾ, ಟೀಕ್ ನೈಗೆ ನೀನು ಅವ್ರ ಮನೆಗೆ ಹೋಗ್ಬೇಡ ಅಂತ ನಾನೇನು ಹೇಳ್ತಿಲ್ಲ, ಆದರೆ ಇತ್ತೀಚೆಗಂತೂ ನಿನ್ ತುಂಬಾನೇ ಜಾಸ್ತಿ ಆಗ್ತಿದೆ. ಏನೇ ಮಾತಿನ ಅರ್ಥ? ನೀನೇ ಯೋಚನೆ ಮಾಡಿ ನೋಡು. ಮುಂಚೆ ವಾರದಲ್ಲಿ 1 ದಿನ ಹೋಗ್ತಿದ್ದೆ, ಆಮೇಲೆ ಅದು 2 ದಿನ ಆಯಿತು. ಇವಾಗ ಪ್ರತಿದಿನ ಅವ್ರ ಮನೆಗೆ ಹೋಗ್ತಿದ್ಯಾ. ಅವ್ರು ಕೊಟ್ಟಿರೋ ಸಲಿಗೆನ ನಾವು ದುರುಪಯೋಗ ಮಾಡ್ಕೋಬಾರ್ದಲ್ವಾ? ನಾನೇನು ದುರುಪಯೋಗ ಮಾಡ್ಕೋತಿಲ್ಲ, ನನಗೂ ಎಲ್ಲ ಗೊತ್ತಿದೆ. ನಜಿಯಾ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇತ್ತೀಚೆಗೆ ನೀನು ರಾಖಿ ಪುಟ್ಟನ್ನ ಅವಶ್ಯಕ್ಕಿಂತ ಜಾಸ್ತಿಯಾಗಿ ಹಚ್ಕೊಂಡ್ಬಿಟ್ಟಿದ್ಯಾ. ನಾಳೆ ಏನಾದರೂ ಆದರೆ ನೀನು ಮತ್ತೆ ಕೊರಗೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ತೌಫಿಕ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ರಾಕಿನ ನಾನೆಷ್ಟು ಹಚ್ಕೊಂಡಿದ್ದಾನೋ ಅವನು ನನ್ನನ್ನು ಅಷ್ಟೇ ಹಚ್ಕೊಂಡಿದ್ದಾನೆ. ನಾನು ಹೋಗಿಲ್ಲ ಅಂದರೆ ಅವನು ಊಟ ಕೂಡ ಮಾಡಲ್ಲ, ಗೊತ್ತಾ ನಿಮಗೆ? ನಿಮ್ಮ ಜೊತೆ ಮಾತಾಡ್ಕೊಂಡು ನಿಂತಿದ್ರೆ ನನಗೆ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ. ರಾಕಿ ನಿನ್ನನ್ನು ರಾತ್ರಿ ಹೊತ್ತು ತುಂಬ ಮಿಸ್ ಮಾಡ್ಕೊತಾನೆ. ನೀನು ಬೆಳಗ್ಗೆ ಬರ್ತೀಯಾ ಅಂದಮೇಲೆ ಅವ್ನು ನಿದ್ದೆ ಮಾಡೋದು. ಇದಕ್ಕೆಲ್ಲ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಅವತ್ತು ಪರ್ಮಿಷನ್ ಕೊಟ್ಟಿಲ್ಲ ಅಂದಿದ್ದರೆ ನಾನು ನಿಮ್ಮ ಮನೆಗೆ ಬರೋಕ್ಕೆ, ರಾಕಿ ಜೊತೆ ಬೆರೆಯೋಕ್ಕೆ ಆಗ್ತಾನೇ ಇರಲಿಲ್ಲ. ಈಗಂತೂ ರಾಕಿ ನನ್ನ ಲೈಫಲ್ಲಿ ಬೆರ್ತು ಹೋಗ್ಬಿಟ್ಟಿದ್ದಾನೆ. ಎಷ್ಟೇ ಆದರೂ ಅವ್ನ ಮೈಯಲ್ಲಿ ಹರಿತಿರೋದು ನಿನ್ನ ರಕ್ತ ತಾನೇ. ಅಂದರೆ ನೀನು ಬ್ಲಡ್ ಕೊಟ್ಟೆಲ್ಲ, ನೀನು ಕೊಟ್ಟಿರೋ ಬ್ಲಡ್ ಅವ್ನ ಮೈಯಲ್ಲಿ ಹರಿತಿರೋದ್ರಿಂದ ತಾನೇ ಅವನಿನ್ನೂ ಜೀವಂತವಾಗಿದ್ದಾನೆ. ಅವತ್ತು ನೀನು ಮಾಡಿದ ಹೆಲ್ಪ್ನ ನನ್ನ ಕೊನೆ ಉಸಿರಿರೋ ತನಕ ನಾನು ಮರೆಯಲ್ಲ. ನಮಗಂತೂ ಮಗು ಆಗೋ ಚಾನ್ಸೇ ಇರಲಿಲ್ಲ. ನಮ್ಮ ಯಜಮಾನ್ರು ಹೇಗೋ ರಾಖಿನ ಸರೋಗೆಸಿ ಮೂಲಕ ಕರ್ಕೊಂಡು ಬಂದರು. ಇವನು ನಮ್ಮ ಕೈ ತಪ್ಪು ಹೋಗಿದ್ರೆ ನಮಗಂತೂ ಅದನ್ನು ತಡ್ಕೊಳ್ಳೋ ಶಕ್ತಿ ಖಂಡಿತ ಇರಲಿಲ್ಲ. ಯಾಕೆ, ಏನಾಯಿತು? ಏನಿಲ್ಲ, ತೌಫಿಕ್ ಮನೆಗೆ ಬೇಗ ಬಾ ಅಂತ ಹೇಳಿದರು. ನಾನು ಮರ್ತುಬಿಟ್ಟಿದ್ದೆ, ನಾನು ಬರ್ತೀನಿ. ತೌಫಿಕ್, ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ಕೋಪ ಮಾಡ್ಕೋಬಾರ್ದು. ನಿನ್ನ ಮಾತಿಗೆ ನಾನು ಯಾವತ್ತು ಕೋಪ ಮಾಡ್ಕೊಂಡಿದ್ದೀನಿ? ಅದೇನು ಹೇಳು. ಅದು ನನಗೆ ರಾಖಿ ಯಾಕೋ ನಮ್ಮ ಮಗ ಅಂತ ಅನ್ನಿಸ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ನಾವು ಸ್ಟೇಷನ್ಗೆ ಹೋಗೋಣ. ನಿನಗೇನು ತಲೆಗೆಲ್ಲ ಕೆಟ್ಟಿದ್ಯಾ? ನಾನು ಅದಕ್ಕೆ ಮೊದಲೇ ಹೇಳಿದ್ದು, ನೀವು ಕೋಪ ಮಾಡ್ಕೋಬಾರ್ದು ಅಂತ. ಹಾಗಂತ ನೀನೇನು ಹೇಳಿದ್ರು ನಾನು ಸುಮ್ಮನೆ ಇರಬೇಕಾ? ಇದನ್ನ ಹೋಗಿ ಪೊಲೀಸವ್ರಿಗೆ ಹೇಳಿದ್ರೆ ನಗ್ತಾರಷ್ಟೇ. ಯಾರು ಏನು ಅಂದ್ಕೊಂಡ್ರು ನಾನು ಕೇರ್ ಮಾಡಲ್ಲ. ನನಗೆ ನನ್ನ ಮಗ ಬೇಕು ಅಷ್ಟೇ. ನಾಳೆ ನೀವು ಸ್ಟೇಷನ್ಗೆ ಬರ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಹಾಗಲ್ಲ ನಜಿಯಾ. ನಜಿಯಾ, ನೀವೇನು ಹೇಳ್ತಾ ಇದ್ರಂತ ನಿಮ್ಗೆ ಗೊತ್ತಾ? ಆ ಮಗು ಹುಟ್ಟಿದಾಗಿಂದ ಅವ್ರ ಹತ್ರನೇ ಇದೆ ಅಂತಲೂ ಹೇಳ್ತೀರಾ, ಆದರೆ ಆ ಮಗು ಅವ್ರದ್ದಲ್ಲ ನಿಮ್ಮದು ಅನ್ನಿಸ್ತಾ ಇದೆ ಅಂತಲೂ ಹೇಳ್ತೀರಾ.
ಹೌದು ಸರ್, ನನಗೆ ಯಾಕೋ ಆ ಮಗು ನಂದೇ ಅಂತ ಅನ್ನಿಸ್ತಾ ಇದೆ. ನಿಮಗೆ ಅನಿಸ್ತು ಅಂತ ಯಾರ್ಯಾರ ಮೇಲೂ ತನಿಖೆ ಮಾಡೋದಕ್ಕೆ ಆಗಲ್ಲ. ಹೀಗೆ ಯಾರ್ಯಾರ ಮೇಲೋ ಡೌಟ್ ಪಟ್ಟರೆ ಅದು ನಮಗೆ ರಿವರ್ಸ್ ಆಗುತ್ತೆ. ಇಷ್ಟಕ್ಕೂ ಆ ಮಗು ನಿಮ್ಮದೇ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಆ ಮಗು ಬೆನ್ನಿನ ಮೇಲಿರೋ ಮಚ್ಚೆ ಸರ್. ಮಚ್ಚೆನಾ? ಹೌದು ಸರ್, ಆ ಮಗು ಹುಟ್ಟಿ ನನ್ನ ಹತ್ರ ಇದ್ದಿದ್ದು ಒಂದೇ ದಿನ. ಆದರೂ ನಾನು ಆ ಮಗು ಬೆನ್ನಿನ ಮೇಲೆ ಇದ್ದಿದ್ದ ಮಚ್ಚೆನ ಗಮನಿಸಿದ್ದೆ. ಅಂದರೆ ಅದೇ ಥರ ಮಚ್ಚೆ ಈ ಮಗು ಬೆನ್ನ ಮೇಲೆ ಇರೋದ್ರಿಂದ ಈ ಮಗು ನಮ್ಮದು ಅಂತ ನೀವು ಡೌಟ್ ಪಡ್ತಾ ಇದ್ದೀರಾ, ರೈಟ್? ಇಲ್ಲ ಸರ್, ಆ ಮಗು ಬೆನ್ನಿನ ಮೇಲಿದ್ದ ಮಚ್ಚೆನ ನಾನು ತುಂಬ ಹಿಂದೆನೇ ಗಮನಿಸಿದ್ದೆ. ಏನೋ ಕೋಇನ್ಸಿಡೆನ್ಸ್ ಇರ್ಬೋದು ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಆದರೆ ಆ ಮಗು ಅವ್ರ ಸ್ವಂತ ಮಗು ಅಲ್ಲ ಅಂತ ಗೊತ್ತಾದ ಮೇಲೇ ನಾನು ನಿಮ್ಮ ಹತ್ರ ಬಂದಿರೋದು. ವಾಟ್ ನಾನ್ ಸೆನ್ಸ್! 1 ವರ್ಷದಿಂದ ಕಳೆದೋಗಿರೋರ ಮಗು ನಮ್ಮ ಹತ್ರ ಇದೆಯಂತೆ, ನಾವೀಗ ಇವ್ರು ಕೊಡ್ಬೇಕಂತೆ. ಸ್ವರೂಪ್, ಮಗುನ ಇವರು ಕೊಡಿ ಅಂತ ಯಾರೇನು ಹೇಳ್ತಿಲ್ಲ. ಎಂಕ್ವೈರಿಗೆ ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ ಅಷ್ಟೇ. ಸರ್, ನಾವೇನಕ್ಕೆ ಸರ್ ಕೋಆಪ್ರೇಟ್ ಮಾಡಬೇಕು? ಇಷ್ಟಕ್ಕೂ ಅದು ನಮ್ಮ ಸ್ವಂತ ಮಗು ಅಂತ ಯಾರು ಸರ್ ನಿಮ್ಗೆ ಹೇಳಿದ್ದು? ಕೂಲ್ ಡೌನ್ ಸ್ವರೂಪ್, ನನಗೂ ಕೋಪ ಬರುತ್ತೆ. ನನಗೆ ಕೋಪ ಬಂದರೆ ನೀವು ನನ್ನ ಎದುರುಗಳೇ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ನೋಡಿ, ಆ ಮಗು ನಿಮ್ಮ ಸ್ವಂತ ಮಗು ಅಲ್ಲ ಅಂತ ನಿಮ್ಮ ಹೆಂಡತಿ ಶೀತಲು ನಜಿಯಾ ಹತ್ರ ಹೇಳಿದ್ದಾರೆ. ನೀವು ಆಗೋದಿಲ್ಲ ಅನ್ನೋದಾದರೆ ನಾವು ಲೀಗಲ್ಲಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಆಗ ನೀವು ನೋ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ನೀವು ಒಪ್ಕೊಂಡ್ರೆ ನಿಮಗೂ ಒಳ್ಳೆಯದು, ಕೆಲಸನೂ ಸಲೀಸಾಗುತ್ತೆ. ಏನಂತೀರಾ? ನೀನಾ ಯಾಕೆ ಬಂದೆ ಇಲ್ಲಿಗೆ? ಪಾಪ ಅಂತ ನಿನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ದೊಡ್ಡ ತಪ್ಪಾಯ್ತು. ನಿನ್ನ ನಂಬಿದಕ್ಕೆ ಸರಿಯಾಗಿ ಮಾಡಿದೆ. ನೋಡು, ಇನ್ನೊಂದ್ಸರಿ ಈ ಮನೆ ಕಡೆ ತಲೆನೂ ಹಾಕ್ಬೇಡ. ಹೋಗು, ಹೊರಟೋಗಿಲ್ಲಿಂದ. ಪ್ಲೀಸ್ ಶೀತಲ್ ಅವರೇ, ಹಾಗೆಲ್ಲ ಮಾತಾಡಬೇಡಿ. ನನಗೆ ಡೌಟ್ ಬಂದಿದ್ದಕ್ಕೆ ಹಾಗೆ ಮಾಡಿದೆ ಅಷ್ಟೇ. ನಾನೇನು ನಿಮ್ಮ ಮೇಲೆ ಕಳ್ತನದ ಆರೋಪ ಮಾಡಿಲ್ಲ. ನೋಡಿ, ರಿಸಲ್ಟ್ ಏನೇ ಬರಲಿ, ಆದರೆ ನನಗೆ ರಾಖಿ ಮೇಲಿರೋ ಪ್ರೀತಿ ಕಡಿಮೆ ಆಗಲ್ಲ. ಪ್ಲೀಸ್ ಒಂದೇ ಒಂದ್ಸಲಿ ರಾಖಿ ನೋಡೋದಕ್ಕೆ ಬಿಡಿ. ಅವನ್ನ ನೋಡಿ 2 ದಿನ ಆಗಿದೆ. ಪ್ಲೀಸ್ ಒಂದೇ ಒಂದ್ಸಲಿ ನೋಡೋದಕ್ಕೆ ಬಿಡಿ ಅವನ್ನ. ನೋಡು, ಇನ್ನೊಂದ್ಸರಿ ರಾಖಿ ಹೆಸರು ಹೇಳ್ಕೊಂಡು ನಿಮ್ಮ ಮನೆ ಕಡೆ ಬರಬೇಡ ನೀನು. ಶೀತಲ್ ಅವರೇ, ಪ್ಲೀಸ್ ಪ್ಲೀಸ್ ಶೀತಲ್ ಅವರೇ. ಬೇಜಾರು ಮಾಡ್ಕೋಬೇಡ ನಾಜಿಯಾ, ಸಮಾಧಾನ ಮಾಡ್ಕೊ. ನಾನು ನಿಂಗೆ ಮೊದಲೇ ಹೇಳಿದ್ದೆ, ರಾಖಿನ ನೀನು ತುಂಬ ಹಚ್ಕೊಂಡಿದ್ಯಾ ಅಂತ. ಈಗ ನೋಡು, 2 ದಿನ ಅವನನ್ನು ನೋಡಲಿಲ್ಲ ಅಂತ ಹೇಗೆ ಆಡ್ತಿದ್ಯಾ? ಅವನನ್ನು ನೋಡಿಲ್ಲ ಅಂತಷ್ಟೇ ಬೇಜಾರಾಗಿಲ್ಲ ನಾನು. ಶೀತಲ್ ಅವರು ನನ್ನ ಮನೆ ಒಳಗೂ ಬಿಡಲಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು, ಮುಖಕ್ಕೆ ಹೊಡೆದಾಗ ಬಾಗಿಲು ಹಾಕ್ಬಿಟ್ರು. ನಜಿಯಾ, ಅವ್ರ ಜಾಗದಲ್ಲಿ ನಿಂತು ನೀನೇ ಯೋಚನೆ ಮಾಡು. 1 ವರ್ಷದಿಂದ ಅವ್ರಿಗೆ ಜೀವ ಆಗಿದ್ದ ಮಗುನೇ ಈಗ ಸಡನ್ನಾಗಿ ದೂರ ಆಗೋದ್ರೆ ಅವ್ರಿಗೆ ಹೇಗಾಗಬೇಡ. ನಾವು ಅವ್ರ ಜಾಗದಲ್ಲಿ ಇದ್ದಿದ್ರು ಹೀಗೆ ಆಡ್ತಿದ್ವಿ. ಹಲೋ, ಹಾಂ ಸರಿ ಸರ್. ಇನ್ಸ್ಪೆಕ್ಟರ್ ಕಾಲ್, ಸ್ಟೇಷನ್ಗೆ ಹೋಗ್ಬೇಕಂತೆ. DNA ರಿಪೋರ್ಟ್ ಬಂದಿದೆ. ಐ ಆಮ್ ಸಾರಿ ಸ್ವರೂಪ್. ನಿಮ್ಮ ಹತ್ರ ಇರೋ ಮಗು DNA ತೌಫಿಕ್ DNA ಜೊತೆ ಮ್ಯಾಚ್ ಆಗ್ತಿದೆ. ಸ್ವರೂಪ್, ಹೀಗೆ ಹೇಳಿ, ನಿಮಗೆ ಆ ಮಗು ಹೇಗೆ ಸಿಕ್ತು, ಎಲ್ಲಿ ಸಿಕ್ತು? ತೌಫಿಕ್, ನಜಿಯಾ, ನೀವಿನ್ನು ಹೊರಡಿ. ನಾನು ಫೋನ್ ಮಾಡಿದಾಗ ಬನ್ನಿ.
ಸ್ವರೂಪ್, ನೀವಂತೂ ಆ ಮಗುನ ಕಿಡ್ನಾಪ್ ಮಾಡಿಲ್ಲ ಅಂತ ನನಗೆ ಗೊತ್ತು. ನಿಮಗೆ ಈ ಮಗುನ ಯಾರು ತಂದು ಕೊಟ್ರು ಅಂತ ಹೇಳಿ ಪ್ಲೀಸ್. ನಜಿಯಾ, ಇವ್ರು ನಿಮ್ಗೆ ಗೊತ್ತಾ? ಡಾಕ್ಟ್ರೇ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವ್ಯಾಕೆ ನನ್ನ ಮಗುನ ಆ ರೀತಿ ನೋಡ್ತಿದ್ದೀರಿ? ಜೊತೆಗೆ ಈ ಮುಂಚೆ ನಾನು ನಿಮ್ಮನ್ನ ನೋಡೇ ಇಲ್ಲ. ನಾಜಿಯಾ, ನಿನ್ನ ಮಗುನ ಫಸ್ಟ್ ನೋಡಿದ್ದೆ ನಾನು. ಅರ್ಥ ಆಗಲಿಲ್ವಾ? ನೀನು ಡೆಲಿವರಿ ಮಾಡಿಸಿದ್ದೆ ನಾನು. ಆಗ ನಿನಗೆ ಪ್ರಜ್ಞೆ ಇರಲಿಲ್ಲ, ಅದಕ್ಕೆ ನಿನಗೆ ಅರ್ಥ ಆಗ್ತಿಲ್ಲ. ನೀವಾ? ಮತ್ತೆ ರೌಂಡ್ಸ್ಗೆ ಬೇರೆ ಡಾಕ್ಟರ್ ಬರ್ತಿದ್ರು? ಅವರೆಲ್ಲ ಇಲ್ಲಿ ಕೆಲಸ ಮಾಡೋರು. ನಾನು ಇಲ್ಲಿ ಡೆಲಿವರಿ ಮಾಡ್ಸಕ್ಕೆ ಬರೋಳು. ನನಗೆ ಇನ್ನೊಂದು ಡೆಲಿವರಿ ಇದೆ. ನಿನಗೆ ಇಂಜೆಕ್ಷನ್ ಕೊಟ್ಟು ಮಗುನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಣಮ್ಮ, ನಾಜಿಯಾ, ಮಗು ತುಂಬ ಮುದ್ದಾಗಿದೆ, ಹಾಗೆ ಆರೋಗ್ಯವಾಗಿಯೂ ಇದೆ. ಜೋಪಾನವಾಗಿ ನೋಡ್ಕೋ. ಸರಿ, ನೀವು ಹೊರಗಡೆ ಇರಿ. ಸರಿ ಸರ್. ಇನ್ನಿನ್ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಹೇಳು, ಯಾಕೆ ಆ ಮಗುನ ಕಿಡ್ನಾಪ್ ಮಾಡಿದೆ? ಸ್ವರೂಪ್ ಮತ್ತೆ ಶೀತಲ್ ನನ್ನ ಪೇಷಂಟ್ಸು. ಅವ್ರಿಗೆ ಮಕ್ಕಳಾಗಲ್ಲ ಅಂತ ಹೇಳಿದಾಗ ಅವ್ರು ತುಂಬ ಡಿಪ್ರೆಸ್ ಆಗಿದ್ರು. ನಾನೇ ಸ್ವರೂಪ್ಗೆ ಸೆರೆಕುಸಿ ಮುಖಾಂತರ ಮಗು ಆಗತ್ತೆ ಅಂತ ಐಡಿಯಾ ಕೊಟ್ಟೆ. ಅದಕ್ಕೆ ಒಬ್ಬ ಲೇಡಿನ ಹುಡುಕಿದ್ದೀನಿ, ಅವಳು ಒಪ್ಪಿದ್ದಾಳೆ. ಆದರೆ ಇದಕ್ಕೆಲ್ಲ ಒಂದು 10 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದೆ. ಅವರು ನನಗೆ ಸ್ವಲ್ಪ ಸ್ವಲ್ಪ ಕೊಟ್ಟರು. ಮಗುನ ಕೈಯಲ್ಲಿಟ್ಟಾಗ ಲಾಸ್ಟ್ ಪೇಮೆಂಟ್ 3 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅಂದ್ರೆ ದುಡ್ಡಿನ ಆಸೆಗೋಸ್ಕರ ಯಾವುದೋ ಮಗುನ ಕಿಡ್ನಾಪ್ ಮಾಡಿ ಅವ್ರದೇ ಮಗು ಅಂತ ಅವರು ಕೊಟ್ಟೆ ಅಲ್ವಾ? ಅಂದ್ರೆ ನೀನ್ ಕಿಡ್ನಾಪ್ ಮಾಡಿದ್ದು ನಜಿಯಾ ಮಗು, ರೈಟ್? ಹೇಳು, ಆ ಮಗುನ ಹೇಗೆ ಕಿಡ್ನಾಪ್ ಮಾಡಿದೆ? ಹೇಳ್ತೀಯಾ? ಹೇಳ್ತೀನಿ. ಆ ಹಾಸ್ಪಿಟಲಲ್ಲಿ CCTV ಇಲ್ಲ ಅಂತ ಮೊದಲೇ ನೋಡ್ಕೊಂಡಿದ್ದೆ. ಅಲ್ಲೇ ಇದ್ದ ನರ್ಸ್ ಮೂಲಕ ನಾಜಿಯಾಗೆ ಗಂಡು ಮಗು ಹುಟ್ಟಿದೆ ಅಂತ ತಿಳ್ಕೊಂಡೆ. ಆಮೇಲೆ
ಇಷ್ಟೇ ಸರ್ ನಡೆದಿದ್ದು. ವೈದ್ಯೋ ನಾರಾಯಣ ಹರಿ ಅಂತಾರೆ. ಅಂತ ಪವಿತ್ರವಾದ ಕೆಲಸ ಇಟ್ಕೊಂಡು ದುಡ್ಡುಗೋಸ್ಕರ ಎಷ್ಟು ಜೀವಗಳ ಜೊತೆ ಆಟ ಆಡ್ಬಿಟ್ಟೆ ನೀನು. ನಿನ್ನಿಂದಾಗಿ ಆ ತೌಫಿಕ್ ಕುಟುಂಬ 1 ವರ್ಷ ಕಾಲ ಎಷ್ಟು ಸಂಕಟ ಅನುಭವಿಸಿದೆ. ಇನ್ನು ಮುಂದೆ ಸ್ವರೂಪ್ ಕುಟುಂಬದ ನೆಮ್ಮದಿನೂ ಹಾಳಾಯಿತು. ನಿನ್ನಂಥವ್ರಿಗೆ ಎಷ್ಟು ವರ್ಷ ಶಿಕ್ಷೆ ಕೊಟ್ಟರು ಕಡಿಮೆನೆ. ಕರ್ಕೊಂಡೋಗಿ ಇವಳನ್ನ. ಶೀತಲ್ ಅವರೇ, ಈಗ ನಿಮ್ಮನ್ನು ಸಮಾಧಾನ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು. ನಾನು ಕಷ್ಟದಲ್ಲಿದ್ದಾಗ ನೀವು ನನ್ನನ್ನು ಅರ್ಥ ಮಾಡಿಕೊಂಡು ನನಗೆ ಸಹಾಯ ಮಾಡಿದ್ರಿ. ಹಾಗೆ ನಾನು ಇವಾಗ ನಿಮಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಂತ ಈ ಮಗುನ ಕೊಟ್ಟು ನಿಮಗೆ ತ್ಯಾಗ ಮಾಡೋಷ್ಟು ದೊಡ್ಡವಳಲ್ಲ ನಾನು. ಈಗ ಸ್ವಲ್ಪ ದಿನಗಳಿಂದ ಹೇಗೆ ನಾವಿಬ್ಬರು ಈ ಮಗುನ ನೋಡ್ಕೊಂಡ್ವೋ ಇನ್ನು ಮುಂದೇನೂ ಹಾಗೆ ನೋಡ್ಕೊಳ್ಳೋಣ. ಅಂದರೆ ಇನ್ಮೇಲಿಂದ ಇವನಿಗೆ ನಾನು ಒಬ್ಬಳೇ ಅಮ್ಮ ಅಲ್ಲ, ನೀವು ಕೂಡ. ಥ್ಯಾಂಕ್ ಯು. ನೋಡಿದ್ರಲ್ಲ, ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಆದರೆ ಈ ಡಾಕ್ಟರೇ ದುಡ್ಡಿನ ಆಸೆಗೆ ಎಲ್ಲರ ಹತ್ರನೂ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಇವ್ರ ದುರಾಸೆಯಿಂದ 2 ಸಂಸಾರದ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಹಾಳಾಯಿತು. ಆದರೆ ನಾಜಿಯಾ ದೊಡ್ಡ ಗುಣ ಏನು ಅಂದರೆ, ತಾನು ಅನುಭವಿಸಿದ ನೋವು, ಸಂಕಟ ಶೀತಲ್ ಅನುಭವಿಸ್ಬಾರ್ದು ಅಂತ ದೊಡ್ಡ ಮನ್ಸು ಮಾಡಿದ್ಲು. ಆ ಮನೆಗೆ ಇಬ್ಬರು ತಾಯಾಗಿರೋಣ ಅಂತ ಡಿಸೈಡ್ ಮಾಡಿದ್ಲು. ಈ ಡಾಕ್ಟರ್ ಥರ ಅದೆಷ್ಟು ಜನ ಗೋಮುಖ ವ್ಯಾಘ್ರಗಳು ನಮ್ಮ ಸುತ್ತಾ ಇರ್ತಾರೋ ಗೊತ್ತಿಲ್ಲ. ಯಾವುದಕ್ಕೂ ನೀವು ಹುಷಾರಾಗಿರಿ. ನಿದ್ದೆಯಲ್ಲೂ ಎಚ್ಚರವಾಗಿರಿಸುತ್ತೆ ಕ್ರೈಮ್ ಟಾಕೀಸ್. ಟಾಕೀಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್.